ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೇವಂತಿಗೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆದು ಹೂ ಬರಬೇಕು ಅಂದರೆ ಇವತ್ತು ನಾನು ಹೇಳುವಂತಹ ಒಂದು ಫರ್ಟಿಲೈಸರ್ನ ನೀವು ಯೂಸ್ ಮಾಡಿ ಖಂಡಿತ ಹೂ ಚೆನ್ನಾಗಿ ಬರುತ್ತವೆ. ತುಂಬ ಜನರ ಗಾರ್ಡನ್ನಲ್ಲಿರುವಂತಹ ತೊಂದರೆ ಏನಪ್ಪ ಅಂತಂದರೆ ಅತಿಯಾದ ಮಳೆ ಆದರೂ ಕೂಡ ಗಿಡಗಳು ಹಾಳಾಗಿಬಿಡ್ತವೆ ಮತ್ತು ತುಂಬ ಚೆನ್ನಾಗಿ ಗಿಡ ಬಂದಿರುತ್ತೆ, ಆದರೆ ಹೂ ಬರ್ತಾ ಇರೋದಿಲ್ಲ, ಮೊಗ್ಗುಗಳೇ ಆಗೋದಿಲ್ಲ. ಒಂದೊಂದು ಗಿಡದಲ್ಲಿ ಮೊಗ್ಗುಗಳು ಆಗಿದ್ರೂ ಕೆಲವ್ರ ಗಾರ್ಡನ್ನಲ್ಲಿ ಹೂನೇ ಅರಳೋದಿಲ್ಲ, ಕಪ್ಪು ಕಪ್ಪು ಆಗಿಬಿಡ್ತವೆ ಮೊಗ್ಗೆಲ್ಲ. ಮತ್ತು ಗಿಡಗಳು ತುಂಬ ಚೆನ್ನಾಗಿದ್ರೂ ಕೂಡ ಹೂ ಬರ್ತಾ ಇರಲ್ಲ, ಅರ್ಧ ಹೂ ಅರಳುತ್ತೆ, ಅರ್ಧ ಹೂ ಅರಳಲ್ಲ. ಅಂಥವರಿಗೆ ನಾನು ಇವತ್ತು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ಒಂದು ಪವರ್ಫುಲ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ತುಂಬ ಖರ್ಚೇನಿಲ್ಲ, ನಾವು ಮನೆಯಲ್ಲೇ ಸಿಗುವಂತಹ ವಸ್ತುನ ಯೂಸ್ ಮಾಡಿಕೊಂಡು ಗಿಡಗಳಿಗೆ ಕೊಡುವಂತಹ ಫರ್ಟಿಲೈಸರ್ ಸ್ನೇಹಿತರೆ. ನಮ್ಮ ಗಾರ್ಡನ್ನಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೇವಂತಿಗೆ ಗಿಡಗಳು ಬಂದಿದ್ದಾವೆ ಅಂದರೆ, ನೀವು ಎಷ್ಟೇ ಮಳೆ ಬಂದ್ರೂ ಕೂಡ ಗಿಡ ಹಾಳಾಗೋದಿಲ್ಲ, ಎಷ್ಟೇ ಬಿಸಿಲು ಬಂದ್ರೂ ಕೂಡ ಗಿಡ ಏನೂ ಆಗೋದಿಲ್ಲ. ಹೂವು ಮಾತ್ರ ವರ್ಷ ಪೂರ್ತಿ ನಮ್ಮ ಗಾರ್ಡನ್ನಲ್ಲಿ ಸೇವಂತಿಗೆ ಹೂವು ಬರ್ತಾನೆ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಾನು ಸೇವಂತಿಗೆ ಹೂವನ್ನ ನಾನು ವಿಡಿಯೋ ಹಾಕ್ತಾನೆ ಇರ್ತೀನಿ. ಆದರೂ ಕೂಡ ಗಿಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ಎಲ್ಲ ಗಿಡದಲ್ಲೂ ಕೂಡ ಹೂವು ಚೆನ್ನಾಗಿ ಬರ್ತವೆ. ಒಂದು ಹೂವು ಕೂಡ ನಮ್ಮ ಗಾರ್ಡನ್ನಲ್ಲಿ ಅರ್ಧ ಅರಳಿರೋದು, ಅರ್ಧ ಅರಳದೇ ಇರುವಂಥದ್ದು ಮತ್ತು ಕಪ್ಪು ಆಗಿರೋಂತಹ ಹೂಗಳು ನೀವು ನೋಡೋದಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಗಿಡಗಳು ಎಷ್ಟು ಹೆಲ್ದಿಯಾಗಿ ಬಂದಿದ್ದಾವೆ ಅಂತ. ಗಿಡ ತುಂಬ ಹೆಲ್ದಿಯಾಗಿ ಬರಬೇಕು ಅಂದರೆ ನಾನು ಪ್ರತಿಯೊಂದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಯಾವ ಗೊಬ್ಬರ ಹಾಕ್ತಾಯಿದ್ದೀನಿ, ಈಗ ಯಾವ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ ಗಿಡಗಳಿಗೆ ಅಂತ ಪ್ರತಿಯೊಂದು ವೀಡಿಯೋನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಗೇನಾದರೂ ಆ ಥರ ವೀಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದ್ಸಲ ವಿಸಿಟ್ ಮಾಡಿ ನೋಡಿ ಸ್ನೇಹಿತರೆ. ಪ್ರತಿಯೊಂದು ವೀಡಿಯೋದಲ್ಲೂ ನಾನು ತೋರಿಸಿದ್ದೀನಿ. ಗೊಬ್ಬರ ಹಾಕೋದ್ರವಿಂದ ಗಿಡಗಳು ಹೊಸದಾಗಿ ಹಾಕೋತವಿಂದ್ರೂ ಕೂಡ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ. ಗಿಡ ಇಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬರಬೇಕು ಅಂದರೆ ಏನೆಲ್ಲ ಗೊಬ್ಬರಗಳನ್ನ ಕೊಟ್ಟಿದ್ದೀನಿ ಅಂತ. ಹಾಗೆ ಇವತ್ತು ಒಂದು ಫರ್ಟಿಲೈಸರ್ನು ಕೂಡ ಕೊಡ್ತಾ ಇದ್ದೀನಿ. ಈ ರೀತಿ ಮೊಗ್ಗುಗಳು ಹಾಳಾಗಬಾರ್ದು, ಹೂವು ಚೆನ್ನಾಗಿ ಬಿಡಬೇಕು ಅಂತ ನಾನಿವತ್ತೊಂದು ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದು ಯಾವ ಫರ್ಟಿಲೈಸರ್ ಅಂತ ನೋಡ್ಕೊಂಡು ಬರೋಣ. ಹಾಗೆ ನಮ್ಮ ಗಾರ್ಡನಲ್ಲಿರುವಂತಹ ಸೇವಂತಿಗೆ ಗಿಡಗಳನ್ನ ನೋಡಿದ್ರಲ್ವ ಸ್ನೇಹಿತರೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ. ಬನ್ನಿ ನೋಡ್ಕೊಂಡು ಬರೋಣ ನಾನು ಯಾವ ರೆಮಿಡಿನ ಯೂಸ್ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಇಲ್ಲಿ ನಾನು ಒಂದು ಬಕೆಟಲ್ಲಿ ಒಂದು 2 ಲೀಟರಷ್ಟು ಪ್ಲೇನ್ ನೀರನ್ನ ತೊಗೊಂಡಿದ್ದೀನಿ. ಜಾಸ್ತಿ ಏನೂ ತೊಗೊಂಡಿಲ್ಲ, ನಮ್ಮದು ಅಷ್ಟು ಗಿಡಗಳಿಗೆ ಇಷ್ಟು ನೀರಾದರೆ ಸಾಕು. MTR ಇಂಗನ್ನು ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು, ನಾವು ಅಡಿಗೆಗೆ ಯೂಸ್ ಮಾಡುವಂತಹ ಅಡಿಗೆ ಅರಿಶಿಣ, ಈ 3 ರೆಮಿಡಿ ಇದ್ದರೆ ಸಾಕು ಸ್ನೇಹಿತರೆ. ನಮಗೆ ಗಿಡಗಳಿಗೆ ಒಂದು ಒಳ್ಳೆ ಫರ್ಟಿಲೈಸರ್ನ ತಯಾರು ಮಾಡ್ಕೋಬೋದು. ಈಗ ನಾನು ಒಂದು ಚಿಟಿಕೆ ಇಂಗನ್ನು ಆ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಪ್ಲೈನ್ ನೀರಿಗೆ. ಅದಕ್ಕೆ ಈ ನಿಂಬೆಹಣ್ಣನ್ನು ಕೂಡ ಅದರ ರಸನ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಂದು ನಿಂಬೆಹಣ್ಣು ಆದರೆ ಸಾಕು, ನಮಗೆ 2 ಲೀಟರ್ ನೀರು ಸಾಕು. ಇಷ್ಟು ಗಿಡಗಳಿಗೆ ನಾವು ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. 2 ಲೀಟರಷ್ಟು ನೀರು, ಜಾಸ್ತಿ ಏನು ಬೇಕಾಗೋದಿಲ್ಲ. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಅಡುಗೆ ಅರಿಶಿಣನ ಹಾಕ್ಕೋಬೇಕು. ಈ ಒಂದು ಅರಿಶಿಣನ ಹಾಕೋದ್ರಿಂದ ಯಾವುದೇ ರೀತಿಯಾದಂತಹ ಕೀಟಗಳು ಹೂವಿನ ಮೊಗ್ಗಲ್ಲಿ ಸೇರ್ಕೊಂಡಿರ್ತವೆ. ತುಂಬ ಸಣ್ಣ ಸಣ್ಣ ಹುಳಗಳು ಅದು ಅದರಲ್ಲಿರುವಂತಹ ರಸನೆಲ್ಲ ಹೀರ್ಕೊಬಿಡ್ತವೆ. ಆಗ ಮೊಗ್ಗು ಒಣಗೋಗ್ಬಿಡ್ತವೆ, ಇಲ್ಲ ಅರಳೋದೇ ಇಲ್ಲ, ಅರ್ಧ ಸೈಡ್ ಅರಳುತ್ತೆ, ಅರ್ಧ ಸೈಡ್ ಅರಳೋದಿಲ್ಲ. ಈ ರೀತಿಯಾದಂತಹ ತೊಂದರೆಗಳಿಗೆಲ್ಲ ಮನೆ ಬಂದು ಅಂದರೆ ಈ ಒಂದು ಅಡಿಗೆ ಅರಿಶಿಣ, ಇದನ್ನು ನಾನಿವಾಗ ಸ್ಪ್ರೇ ಮಾಡುವಂತಹ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಪ್ರೇ ಮಾಡೋ ಬಾಟಲ್ಗೆ ಹಾಕ್ಕೊಂಡು ನೀವು ಪ್ರತಿಯೊಂದು ಗಿಡಗಳಿಗೂ ಕೂಡ ನೀವು ಸ್ಪ್ರೇ ಮಾಡ್ಕೊಳ್ತಾ ಬನ್ನಿ. ಇದು ನಾವು ಗಿಡಗಳ ಮೊಗ್ಗುಗಳು ಆಗ್ತಾ ಇರೋ ಟೈಮಲ್ಲಿ ಹಾಕುವಂತಹ ಸ್ಪ್ರೇ ಸ್ನೇಹಿತರೆ. ಇದು ನಾವು ಗಿಡಗಳಿಗೇನು ಹಾಕೋ ಅವಶ್ಯಕತೆ ಇಲ್ಲ. ಮೊಗ್ಗುಗಳು ಆಗ್ತಾ ಇರೋ ಟೈಮಲ್ಲಿ ಈ ಒಂದು ಸ್ಪ್ರೇನ ನಾವು ಈ ರೀತಿ ಸಿಂಪಡಿಸಿದ್ರೆ ಸಾಕು ಸ್ನೇಹಿತರೆ. ಗಿಡ ತುಂಬಾ ಚೆನ್ನಾಗಿ ಬಂದಿರ್ತವೆ, ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತೇವೆ ಸ್ನೇಹಿತರೆ. ಒಂದು ಹೂವು ಕೂಡ ಹಾಳಾಗೋದಿಲ್ಲ. ನೀವು ಒಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ. ಈ ಒಂದು ರೆಮಿಡಿನ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಒಂದು ಹೂವು ಕೂಡ ಗಿಡಗಳಿಗೆ ತಾಕೋದಿಲ್ಲ, ಅಷ್ಟು ಚೆನ್ನಾಗಿ ಗಿಡದಲ್ಲಿ ಹೂ ಬರ್ತದೆ ಸ್ನೇಹಿತರೆ. ನಮ್ಮ ಗಾರ್ಡನ್ನಲ್ಲಿ ನಾನು ಇದನ್ನು ಹೂ ಬರೋ ಮೊಗ್ಗಾದಾಗಲೇ ನಾನು ಈ ಒಂದು ಸ್ಪ್ರೇನ ನಾನು ಗಿಡಗಳಿಗೆ ಸಿಂಪಡಿಸ್ಕೊಳ್ತಾ ಬಂದಿದ್ದೀನಿ. ಅದರಿಂದ ನಮ್ಮ ಗಾರ್ಡನಲ್ಲಿ ಯಾವಾಗಲೂ ಹೂವು ಇದ್ದೇ ಇರುತ್ತೆ ಸ್ನೇಹಿತರೆ. ನಮ್ಗೆ ವರ್ಷ ಪೂರ್ತಿ ನಮ್ಮ ಗಾರ್ಡನ್ನಲ್ಲಿ ಒಂದಲ್ಲ ಒಂದು ಸೇವಂತಿಗೆ ಕಲರ್ಸಲ್ಲಿ ಹೂವು ಬರ್ತಾನೆ ಇರುತ್ತೆ. ಈಗಲೂ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ ಹೆಲ್ದಿಯಾಗಿ, ಮತ್ತು ಹೂವು ಕೂಡ
ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಈ ಒಂದು ರೆಮಿಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ. ಯಾರಿಗಾದರೂ ಈ ಒಂದು ವಿಡಿಯೋ ಅನುಕೂಲ ಆದರೆ ಅವರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ನಮ್ಮ ಗಾರ್ಡನಲ್ಲಿರುವಂತಹ ಸೇವಂತಿಗೆ ಗಿಡಗಳನ್ನೇ ನಾನು ತೋರಿಸ್ಕೊಂಡು ಈ ವಿಡಿಯೋ ಮಾಡಿರುವಂಥದ್ದು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇದ್ದೀವಲ್ವಾ ಇಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ ನಮ್ಮ ಗಾರ್ಡನಲ್ಲಿ ಇರುವಂಥ ಹೂವು ಅಂತ. ಎಲ್ಲರಿಗೂ ನಾನು ಈ ವಿಡಿಯೋನ ತಿಳಿಸಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.